ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಅಂಡ್ ಏನಾದ್ರು ಹೇಳಿದ್ರೆ ನಾವು ಹೋಗಿ ಟ್ರೈ ಮಾಡ್ಬೋದಲ್ಲ? ಫಸ್ಟ್ ಕೂದಲು ಬೆಳೆಸಿ, ಆ ಕೂದಲು ಇಟ್ಕೊಂಡು ಯಾವ ಧೈರ್ಯದ ಮೇಲೆ ಮಾತಾಡ್ತಾ ಇದ್ದೀರಾ? ಉದ್ದ ಬಿಡಿ. ಹಲೋ ಗೈಸ್, ಎಲ್ಲರೂ ಹೇಗಿದ್ರಾ? ಇವತ್ತು ಚೆನ್ನಾಗಿದ್ರಾ? ಮುಂದೆನೂ ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಹೊಸ ವಿಡಿಯೋಗೆ V-Force ಕಡೆಯಿಂದ ವೆಲ್ಕಮ್ ಗೈಸ್. ಈಗ ನೋಡ್ತಾ ಇದ್ದೀರಾ ಬಂಡಲು. ಈ ಬಂಡಲ್ಗೋಸ್ಕರ ಎಷ್ಟು ಬಂಡಲ್ಗಳ್ನ ಕಳ್ಕೊಂಡಿದ್ದೀವಿ, ಎಷ್ಟು ಶೆಲ್ಟು ಏನೇನೋ ಕಳ್ಕೊಂಬಿಟ್ಟಿದ್ದೀವಿ. ಎಮೋಷ್ನಲ್ ಬಂಡಲ್ ಬ್ರೋ ಇದೊಂದಿಂದರೆ ಎಷ್ಟೊಂದು ಕಳ್ಕೊಂಡಿದ್ದೀವಿ ನಾವು. ಇದೊಂದು ಬಂಡಲ್ಗೋಸ್ಕರ ಎಷ್ಟು ಹಳೆ ಬಂಡಲ್ಗಳ್ನ ಕಳ್ಕೊಂಡಿದ್ದೀವಿ. ಈ ಬಂಡಲ್ ಯಾರ್ಯಾರ ಹತ್ರ ಐತೆ ಕಮೆಂಟ್ ಮಾಡಿ. ಅದು ಹೋಗಿರೋ ಟಿ ಶರ್ಟು ಬನಿಯನ್ನು ಯಾವುದೂ ಬರೋದಿಲ್ಲ, ಬಟ್ ಇದಾದರೂ ಇದೆಯಲ್ಲ ಹಂಗೆ ಖುಷಿ ಪಡಿ ಆಯಿತಾ ಗೈಸ್. ಇಲ್ಲಿವರೆಗೂ ನನ್ನ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆಲ್ ನೋಟಿಫಿಕೇಷನ್ ಕೂಡ ಸೆಟ್ ಮಾಡ್ಕೊಳ್ಳಿ ಗೈಸ್. ಕಮೆಂಟ್ರಿ ಕೊಟ್ಟು ತುಂಬ ದಿವಸ ಆಯ್ತಲ್ವಾ, ಅಂದರೆ ಕಮೆಂಟ್ರಿ ಕೊಡೋಕ್ಕಿನ್ನೂ ಹೊಸ್ದಾಗಿ ಬಂದಿನಲ್ವ, ಕಮೆಂಟ್ರಿ ಸ್ವಲ್ಪ ಲ್ಯಾಗಿ ಅನಿಸ್ಬೋದು ನಿಮಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೂ ಮೈಕ್ ಕೂಡ ಇಲ್ಲ ನನ್ನ ಹತ್ರ. ಮೈಕ್ ಕೂಡ ತಗೊಂಡು ವಾಯ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಇಲ್ಲಿ ನೋಡ್ರೆ ನಾನು ಮಾತಾಡ್ತಾ USB ಹೊಡಿತಾಯಿದ್ದೀನಿ ಗೈಸ್, ಓಕೆನಾ. G18 ತಗೊಂಡ್ಲೇ ಇಲ್ಲ, ಪರವಾಗಿಲ್ಲ. ಇದರಲ್ಲಿ ನೋಡೋಣ, ನಮ್ಮ ಟೀಮ್ಮೆಂಟ್ ಒಬ್ಬರು ಡೌನ್ ಮಾಡೋಣ ತಡಿ. ಮೆಡಿಕೇಟ್ ಹಾಕೊಂಬಿಟ್ಟು ಆಗ್ಬಿಟ್ಟು ಹೋಗ್ಬಿಡೋಣ ತಡಿ. ಇಲ್ಲಿ ಮಗ ರಿವೈವ್ ಹಾಕೋಕ್ಕೆ ಈ ಕ್ಲಿಯರೇ ಮಾಡ್ಕೊಂಬಿಟ್ಟ. ಇಟ್ಸ್ ಓಕೆ. ಈ ಫಸ್ಟ್ ಅವನ್ನ ಕ್ಲಿಯರ್ ಮಾಡ್ಕೊಬೇಕು. ನನಗೆ ಹೊಡೆದ್ಬಿಟ್ಟ, ಅಂದರೆ ಝೋನಲ್ಲಿ ಬೇರೆ ಬರ್ತಾಯಿದ್ದೀನಿ. ಕ್ಲಿಯರ್ ಆಯ್ತಿನ ನೇಮ್ ಬಿಡುಗರು ಕ್ಲಿಯರ್ ಆದರೂ ನಾನು ಯಾವ ಗನ್ನು ತಗೊಂಡಿಲ್ಲ, ಏನಿಲ್ಲ. ನಮ್ಮ ಟೀಮ್ಮೇಟು ಹೊಡಿತ 1v1 ಬಂದ್ಬಿಟ್ಟು ನಾಗರು 2x4 ಇದ್ದೀಗ. ಇಲ್ಲಿ ಹೋಗೋ ನೇಡೆಸ್ತ ಮಗ, ಬೇಗ ಹೊಡಿಯೋ. ಇವನು 34 HP ಅವನೇ, ಅವನ ಹತ್ರ ಘಟನ ಐತೆ ಅಪ್ಪಿ ಅಂತೂ. ಬೇಗ ಹೊಡೆದು ಕ್ಲಿಯರ್ ಮಾಡ್ಕೊಂಡ ಗಾಯ್ಸ್. ಈಗ ಸೆಕೆಂಡ್ ರೌಂಡ್ ಕಡೆ ಬರೋಣ. ಇಲ್ಲಿ ಗ್ರೋಝ ತಗೊಂಡು ಬಂದಿದ್ದೀನಿ ನಾನು. ಇಲ್ಲಿಂದನೇ ಫೈರ್ ಮಾಡೋಕ್ಕೆ ನೋಡಿದೆ. OP 29 ಬಿತ್ತು. ಈ ಲಾಂಗ್ ರೇಂಜರೇ ಲ್ಯಾಗ್ ಆಗಲ್ಲ ಗುರು ಮೊಬೈಲ್ ಸ್ವಲ್ಪ, ಅದಕ್ಕೆ ಲಾಂಗ್ ರೇಂಜ್ ಗನ್ ತಗೊಂಡಾಡ್ತಿದ್ದೀನಿ. ನೋಡೋಣ ಹೆಂಗೆ ಹೋಗೋದು. ಮೇಲ್ಕೆ ಹೋಗ್ಬಿಡೋಣ ಸರಿ. ಇಲ್ಲೊಂದು ಜೇಡ ಬಿಟ್ಬಿಟ್ಟು ಹೋಗೋಣ ಗುರು. ಜೇಡ ಬಂದರೆ ಗೊತ್ತಾಗುತ್ತೆ, ಹಿಡ್ಕೊಂಡಾಗ ಡ್ಯಾಮೇಜ್ ಬರುತ್ತೆ, ಇಲ್ಲಾಂದರೆ ಸುಮ್ಮನೆ ಬಂದು ಹೊಡೆದ್ಬಿಡ್ತಾರೆ. ನಾವು ಮುಂದೆ ನೋಡ್ತಿರ್ತೀವಿ, ಇಲ್ಲಿಂದ ಫುಲ್ ಟೆಪ್ಸ್ ಬೇರೆ ನಮ್ಮದು ಮೊಬೈಲಲ್ಲಿ ಸರಿಯಾಗಿ ಕೇಳಿಸಲ್ಲ. ಪಟ್ಟ ಹಂಗೆ ಹೊಡೆದೇ ಬಿಡ್ತಾರೆ. ಯಾಕೆ ಬೇಕಾವೆಲ್ಲ, ಏನಂತೀರಾ? ಅಂತೂ ಇಂತೂ ಒಂದು ಡೌನ್ ಆಯಿತು. ಕ್ಲಿಯರ್ ಮಾಡ್ಕೊಬೇಕು ಗುರು, ಇಲ್ಲಾಂದರೆ ಎತ್ಕೊಂಡ್ಬಿಡ್ತಾರೆ. ನೋಡೋಣ ತಡಿ, ಇಲ್ಲಿ ಯಾರೂ ಇಲ್ಲ. ನೋಡೋಣ ಕ್ಲಿಯರ್ ಮಾಡ್ಕೊಂಬಿಡೋಣ ಮೊದಲು. ಈ ರಿವೈವ್ ಆಗ್ತಾವ ಗುರು, ಕ್ಲಿಯರ್ ಮಾಡ್ಕೊಬೇಕು ಮೊದಲು. OP 1 ಡೌನು. ಒಂದು ಕಿಲ್ ಬಂತು. ಇನ್ನೊಂದು ಅಲ್ಲೊಬ್ಬವನೇ ಹೊಡೆದು ಬಿಡ್ಬೇಕು. 1v1 ಆಯ್ತಾ ಮತ್ತೆ. ಬಂದ OP ಆಗಂತೂ ಬಾಡಿ ಹೊಡೆದೆ. 1v2 ಆಗೋಯ್ತು ಗೈಸ್. ಅಂತೂ ಇಂತೂ ನೆಕ್ಸ್ಟ್ ರೌಂಡ್ ಕಡೆ ಬಂದೆ. ಇಲ್ಲಿ ನೋಡೋಣ ಏನಾಯ್ತತಿ ಇಲ್ಲಿ. ಈ ನೋಡೋಣ ಬನ್ನಿ. ಇಲ್ಲಿ ನಾನು ದೇವ್ರ ಭಕ್ತ, ನಾನು ದೇವ್ರ ಮೇಲೆ ಭಕ್ತಿ ಇರೋನು. ನನ್ನ ಹಣೆ ಬರ ಮೇಲೆ ನಮ್ಮವನು. ಒಂದು ಸೆಕೆಂಡು ನನ್ನ ನಂಬಿಕೆ ಇಲ್ಲ. ನನ್ನ ಹಣೆ ಬರ ಎಷ್ಟು ದಿನ ನಾನು ಬದುಕ್ತೇನೆ ದೇವ್ರು ಬರ್ದಿರೋದು, ನೀವು ಬರೋಕ್ಕಾಗಲ್ಲ. ಹೋಗ್ಲಿ ಬಿಡು ಗುರು. ಅಂತೂ ಇಂತೂ ಹೊಡೆದೇ ಬಿಟ್ಟ. ನಾನು ಹಿಂಗೆ ತಿರ್ಗೋಷ್ಟೊತ್ತಿಗೆ ಹೊಡೆದೇ ಬಿಟ್ರು. ಅಲ್ಲಿ ಇಬ್ಬರು ಇದ್ರಲ್ಲ, ಇಬ್ಬರು ಹೊಡೆದ್ರು, ಪರವಾಗಿಲ್ಲ, ಇಟ್ಸ್ ಓಕೆ. ಇಲ್ಲಿ ನೋಡಿದ್ರೆ ನಮ್ಮ ಎಕ್ಸಮೇಟ್ ಪ್ಲೇಯರ್ ಅಂತೂ ಏಯ್ಸ್ ಹೊಡಿತಾನೆ ಬಿಡಪ್ಪಿ. ಹಂಗಾರೆ ಏಯ್ಸ್ ಹೊಡಿತಾನೆ ಎಕ್ಸಮೇಟ್ ಪ್ಲೇಯರ್ ಬಂದ್ಬಿಟ್ಟು. ಇಲ್ಲಿ ಅಲ್ಲೊಬ್ಬ ಡೌನು, ಇಲ್ಲಿ ಒಬ್ಬ ಡೌನು, ಇಬ್ಬರು ಡೌನು, ಇನ್ನೊಬ್ಬ ಪಕ್ಕ ಏಯ್ಸ್ ಹೊಡಿತಾನೆ ಗುರು ಇವನು. ಇವ್ನ ಗೇಮ್ ಪ್ಲೇ ನೋಡ್ರಿ. OP 1 ಡೌನು, ಇನ್ನೊಂದು ಡೌನು, ಇನ್ನೊಂದು ಡೌನು. ಕ್ಲಿಯರೇ ಮಾಡಿಬಿಟ್ಟ ಗುರು. ಶಾರ್ಟ್ ಗನ್ನಲ್ಲಿ ಬಂದ್ಬಿಟ್ಟು ಶಾರ್ಟಾಗಿ ಹೊಡೆದ್ಬಿಟ್ಟ. ಅಂತೂ ಇಂತೂ ಈಗ ನೆಕ್ಸ್ಟ್ ರೌಂಡ್ ಕಡೆ ಬರೋಣ ಗಾಯ್ಸ್, ಓಕೆನಾ. ನೆಕ್ಸ್ಟ್ ರೌಂಡ್ ಕಡೆ ಬರೋಣ. ಈಗ ಮತ್ತೆ ಗ್ರೋಝ ತಗೊಂಬಂದಿದ್ದೀನಿ. ಸೋತ್ರು ಗೆದ್ರು ಗ್ರೋಝಾನೇ ನಮ್ಮದು. ಯಾರು ಗುರು ಇವನು? ಏನು ತಲೆ ಓಡಿಸ್ತಾರೆ ಗುರು ಇವರು. ಇಟ್ಸ್ ಓಕೆ ಡಾ. ಅಯ್ಯೋ ಇಲ್ಲೊಂದು ಈ ಕಡೆ ಮಗ, ಯಾಕೆ ಅವ್ನು ನಮ್ಮವನು ಆಫ್ಲೈನ್ ಆಗ್ಬಿಟ್ಟವನ? ಇಲ್ಲ ಬಂದ ಯಾರೋ ಒಬ್ಬ ಎನಿಮಿ. OP ಇಲ್ಲಿಂದನೇ ಕ್ಲಿಯರ್ ಮಾಡ್ಕೊಳ. ಇಲ್ಲ ಗುರು, ಸರಿಯಾಗಿ ಹೊಡೆದ್ಬಿಟ್ಟ. 20 HP ಮಾಡೋದು, 180 HP ಮೈನಸ್ ಮಾಡೋಣ ನೋಡು ಗುರು. ಬಂದ ನಾವು ಡೌನ್ ಮಾಡ್ಕೊಬೇಕು ಇವನ್ನ. ಡೌನು OP ಕ್ಲಿಯರ್ ಮಾಡ್ಕೊಳೋಣ. ಕ್ಲಿಯರ್ ಮಾಡ್ಕೊಬೇಕು ಗುರು, ಇಲ್ಲಾಂದ್ರೆ ಆಗಲ್ಲ. ಒಂದು ಕಿಲ್ಲಾರು ಬರ್ತಲ್ಲ.
ಈಗ 1v4 1v3 ಕ್ಲಿಚ್ ಮಾಡೋಕ್ಕಾಯ್ತದ. OP ಗ್ಲೂವಾಲ್ ಬೇರೆ ಇಲ್ಲ ಬ್ರೋ. ಗ್ಲೂವಾಲ್ ಇದ್ರೆ ಈ ಕಡೆಯಿಂದ ಇಲ್ಲಿಂದ ಬಂದು ಹೊಡೆದವನೇ. ಲೈ ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಅಂಡ್ ಏನಾದ್ರು ಹೇಳಿದ್ರೆ ನಾವು ಹೋಗಿ ಟ್ರೈ ಮಾಡ್ಬೋದಲ್ಲ? ಫಸ್ಟ್ ಕೂದಲು ಬೆಳೆಸಿ. ಆ ಕೂದಲು ಇಟ್ಕೊಂಡು ಯಾವ ಧೈರ್ಯದ ಮೇಲೆ ಮಾತಾಡ್ತಾ ಇದ್ದೀರಾ? ಉದ್ದ ಬಿಡಿ. ಅಪಿ ಕೂದಲು ಬೆಳೆಸ್ಕೊಂಬಿಟ್ಟು ಬಾರ ನೀನು, ಏನು ಹಿಂಗೆ ಮಾತಾಡಕತ್ತಿ ನೀನು ಅಂತ ಅಂತೀನಿ ಹಿಂಗಡ. ನಮ್ಮ ಸುದೀಪ್ ಅಣ್ಣ ಹೇಳವ್ರೆ ಅಂದಮೇಲೆ ನೀನು ಕೇಳಿರ್ತೀಯ ಅನ್ಕಂದೆ. OP ಒಂದು ಡೌನು ಒಂದು ಕ್ಲಿಯರು. ಹೆಂಗ್ರು ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಇಬ್ರು ಡೌನ್ ಮಾಡೋರು ನಮ್ಮ ಟೀಮ್ಮೇಟ್ನ. OP ಎಲ್ಲಾರು ರಿವೈವ್ ಹಾಕಂತ ಹಂಗರು. ಸೊ ಈ ಗುರು 3 ವರ್ಷ ಅಷ್ಟು ಆರಾಮಾಗಿ ಕ್ಲಿಯರ್ ಮಾಡ್ಕೊಬೋದು. ಅವನೊಬ್ಬ ನೋಡ್ಕೊಂಡು ನಾವೊಬ್ಬ ಇದ್ರೊಳಗೆ ಹೋಗ್ಬೇಕಾಯ್ತು ಗುರು. ನಾನು ಈ ಕಡೆಗೆ ಬಂದಮೇಲೆ ಅಂದ್ಕೊಂಡೆ ಅಲ್ಲೇ ಒಬ್ಬನ ಕ್ಲಿಯರ್ ಮಾಡ್ಕೊಂಬರ್ಬೋದಾಯ್ತು ಮೇಲ್ಗಡೆ ಒಬ್ಬನ. ಏನಂತೀರಾ? ಸರಿ ಇಲ್ಲ ಗುರು. ಒಂದೊಂದ್ಸತಿ ಝೋನೊಳಗೆ ಬಿಟ್ಬಿಡ್ತದೆ. ಅಲ್ಲೇನು ಲೇಟ್ ಆಯಿತು ಅಂದರೆ ಝೋನ್ ಬಂದಿರ್ತದೆ. ಝೋನ್ ಒಳಗೆ ನಿಂತ್ಕೊಬೇಕಾಯ್ತದ ನಾವು. ಏನು ಅಗೋ ಬಂದ ಯಾಕೆ ಗುರು ಇವನು ಆಗೋದು ಮತ್ತೆ ರಿವೈವಾಕಂತಾನೆ. ಇದು ನನ್ನ ತಪ್ಪ ಅವ್ನ ತಪ್ಪ? ನನ್ನ ತಪ್ಪ. ಅವ್ನು ಲಾಂಗ್ ರೇಂಜಲ್ಲೂ ಅವನೇ, ನನ್ನ ತಪ್ಪಲ್ಲ. ಅವನು ರಶ್ ಮಾಡಿದರೆ ಅವನ ಜೊತೆಗೆ ನಾನು ಸಪೋರ್ಟ್ ಆಗಲಿಲ್ಲ ಅನ್ಬೋದಾಯ್ತು. ಲಾಂಗ್ ರೇಂಜಲ್ಲಿ ಆಡ್ತಾನೆ, ಅವ್ನು ನೋಡ್ಕೊಂಡು ಆಡಿಲ್ಲ, ಅವನದೇ ತಪ್ಪು. ಏನಂತೀರಾ? ಅಗೋ ನಾನು ಈ ಕಡೆ ನೋಡಿದೆ, ಈ ಕಡೆಯಿಂದ ಬಂದು ಹೊಡೆದೇ ಬಿಟ್ಟ. ಬಟ್ ಈ ನೆಕ್ಸ್ಟ್ ರೌಂಡ್ ಅಂತೂ ನೋಡೋಣ ಹೆಂಗಾಗುತ್ತೆ ಏನಾಗುತ್ತೆ ಅಂತ. ಅಂತೂ ಇಂತೂ ಈ ಕಡೆ ರೌಂಡು ಬಂದೆ. ಅಂತೂ ಇಂತೂ ಈ ಮ್ಯಾಚಲ್ಲಾದರೂ ಡೌನು ರಿವೈವ್ ಮಾಡ್ಕೊಂಬಗ. ರಿವೈವ್ ಮಾಡ್ಕೊಂತಾನೆ ಇಲ್ವೋ? ರಿವೈವ್ ಕ್ಲಿಯರೇ ಮಾಡ್ಕೊಂಬಿಟ್ಟ ಮಗ ಅವನು. ಇಟ್ಸ್ ಓಕೆ, ಏನಾಗುತ್ತೋ ಆಗಲಿ. ಈ ಮ್ಯಾಚ್ ಅಂತೂ ಗೆದ್ದೇ ಗೆಲ್ಲನ ಅಂದ್ಕೊಂಡೆ. ಬಟ್ ಈ ಕಡೆ ಒಬ್ಬ ಕ್ಲಿಯರ್ ಮಾಡ್ಕೊಳಕ್ಕೆ ಬಂದ. ಹೋಗಿ ರಿವೈವ್ ಮಾಡ್ಕೋಣ ಅಂತ ಹೋದ್ರೆ ಅತ್ಲಿಂದ 3 ಜನ ಬಂದವ್ರೆ. ಏನೇನೋ ಯೋಚನೆ ಮಾಡ್ತಾ ಕುತ್ಕೋಬೇಡ. ನಿನ್ ಜೊತೆ ಯಾರು ಇರ್ತಾರೆ, ಯಾರು ಬಿಟ್ಟು ಹೋಗ್ತಾರೆ ಅದಕ್ಕೆ ತಲೆ ಕೆಡ್ಸ್ಕೋಬೇಡ. ನೀನ್ ಕೆಲ್ಸ ನೀನ್ ಮಾಡು. ನೀನ್ ದೊಡ್ಡ ವ್ಯಕ್ತಿ ಆದ್ಮೇಲೆ ನೀನೇ ಬೇಕು ಅಂತ ಬರ್ತಾರೆ.